ನೈಸ್ ಗುರು ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಾನು ಮಾಡುವ ಪ್ರತಿಯೊಂದು ವಿಡಿಯೋನು ನೀವು ನೋಡಬಹುದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ತರ ಬೇರೆಯವರಿಗೆ ಈ ವಿಡಿಯೋ ಯೂಸ್ ಆಗಲಿ ಎಂದು ನಮ್ಮ ಆಶಯ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವುದು ತಿಳಿಯುತ್ತದೆ. ಸ್ಕಿಪ್ ಮಾಡಿದರೆ ಏನು ಅರ್ಥ ಆಗೋದಿಲ್ಲ. ಸ್ಕಿಪ್ ಮಾಡದೆ ನೋಡಿ, ಅರ್ಥ ಮಾಡಿಕೊಂಡು ಯೋಜನೆಗೆ ಅರ್ಜಿ ಹಾಕಿ. ಕೇಂದ್ರ ಸರ್ಕಾರದ PM ಉಷಾ ಸ್ಕಾಲರ್ಶಿಪ್ಗೆ ಆನ್ಲೈನ್ ಅರ್ಜಿ ಹಾಕಿ 20,000 ರೂಗಳು ಪಡೆಯಿರಿ. ಇದರ ವೆಬ್ಸೈಟ್ ಲಿಂಕ್ ಅನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. PUC ಮುಗಿದ ವಿದ್ಯಾರ್ಥಿಗಳು ಅವರ ಮುಂದಿನ ವ್ಯಾಸಂಗಕ್ಕೆ ಬೇಕಾಗುವ ಪುಸ್ತಕಗಳು, ವಸತಿ, ಇನ್ನಿತರೆ ಶುಲ್ಕಗಳು ಮತ್ತು ಖರ್ಚುಗಳನ್ನು ನಿಭಾಯಿಸಲು ಈ ಕೇಂದ್ರ ಸರ್ಕಾರದ PM ಉಷಾ ಸ್ಕಾಲರ್ಶಿಪ್ ನೆರವು ಮಾಡುತ್ತದೆ. ಇದರಿಂದ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬಹುದು ಮತ್ತು ತಮ್ಮ ಕುಟುಂಬದ ಮೇಲಿನ ಜವಾಬ್ದಾರಿಯನ್ನು ಕಡಿಮೆ ಮಾಡುತ್ತದೆ. ಹಾಗಾದರೆ ಹೇಗೆಂದರೆ, ಸ್ಕಾಲರ್ಶಿಪ್ ಇಲ್ಲವೆಂದರೆ ಕುಟುಂಬದವರು ಅಂದರೆ ವಿದ್ಯಾರ್ಥಿಗಳ ಕುಟುಂಬದವರೇ ಸಂಪೂರ್ಣ ಖರ್ಚು ಭರಿಸಬೇಕಾಗುತ್ತದೆ. ಕುಟುಂಬದವರಿಗೆ ಆರ್ಥಿಕವಾಗಿ ತೊಂದರೆ ಆಗುತ್ತದೆ. ಆದರೆ PM ಉಷಾ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಜಾರಿಗೆ ಬಂದಿದೆ. ಯೋಜನೆಯ ಕಿರು ಪರಿಚಯ. ಈ ಯೋಜನೆಯು ಫಲಾನುಭವಿಗಳು ಪಡೆಯಬೇಕೆಂದರೆ ದ್ವಿತೀಯ PUC ಪರೀಕ್ಷೆಯಲ್ಲಿ 80% ಹೆಚ್ಚು ಅಂಕ ಪಡೆದುಕೊಂಡಿರಬೇಕು. ಮುಂದೆ ವಿದ್ಯಾರ್ಥಿಗಳು ಯಾವುದೇ ಪದವಿ ಕೋರ್ಸ್ಗಳಲ್ಲಿ ಸೇರಲು ಇಚ್ಛೆಯುಳ್ಳವರು ಇರಬೇಕು. ಇವರಿಗೆ ಹಾಸ್ಟೆಲ್ ಖರ್ಚು, ಪುಸ್ತಕದ ಖರ್ಚು, ಇನ್ನಿತರೆ ಖರ್ಚು ನಿಭಾಯಿಸಲು ಈ ಯೋಜನೆಯಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದು ಸಹಾಯಕವಾಗಿದೆ. ಯೋಜನೆಗೆ ಬೇಕಾಗುವ ದಾಖಲೆಗಳು: 1. ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಹೊಂದಿರಬೇಕು. 2. ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇರಬೇಕು. 3. SLC ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು. 4. ನೀವು ಇವಾಗ ಸೇರಬೇಕಿರುವ ಪದವಿ ಪ್ರವೇಶ ಪತ್ರ, ಇನ್ನಿತರ ದಾಖಲೆಗಳು ಇರಬೇಕು. ಮತ್ತೆ ಮೊಬೈಲ್ ನಂಬರ್ ಇರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಇವೆಲ್ಲವೂ ಈ ಯೋಜನೆಗೆ ಬೇಕಾಗುವ ದಾಖಲೆಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಬಹುದು.